60 ಇದೆ. 60 ಪೂರಿ ಇದೆ. 60 4 ಗುಳು ಮಾಡ್ಕೊಂಡಿದ್ಯಾ ನೀನು. ನಾವು ಇಸ್ಕಿಂಗ್ ದ ಪೊಟ್ಯಾಟೊ. ಮತ್ತೆ ಇನ್ನ ಕಾಂಪಿಟೇಷನ್ ಒಳಗೆ ಬಂದಿಲ್ಲ, ಇಷ್ಟು ತಿಂತೀವ ಅಂತ ಸಾಕು 9. ಆಮೇಲೆ 10 ಅಂತ ಅಂದೆ ಕೇಳಿಸ್ಕೊಂಡಿಲ್ಲ ನೀನು. ಯಪ್ಪ ನಂಗೆ ಕೆಟ್ಟ ಇದ್ರಲ್ಲೂ ಮೋಸ ಮಾಡೋದು ನೋಡು. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ವಿದಾ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ನೀವು ಇವಾಗ ಆಲ್ರೆಡಿ ತಮ್ಮನೇಲಿ ನೋಡಿರೋ ಪ್ರಕಾರ ನಾನು ನಮ್ಮ ಅತ್ತೆ ಇವತ್ತು ಗೋಲ್ಗಪ್ಪ ಚಾಲೆಂಜ್ ಮಾಡ್ತಾ ಇದ್ದೀವಿ. ಆಲೂಗೆಡ್ಡೆ ಕೂಗ್ತಾ ಇದೆ, ಆದರೆ ನಮ್ಮ ಅತ್ತೆ ಮಾತ್ರ ಮರ್ತೋಗ್ಬಿಟ್ಟಿದ್ರಂತೆ ಫುಲ್ಲು. ಎಲ್ಲ ಪ್ರಿಪೇರ್ ಮಾಡ್ಕೋ ಬರೋಣ, ಚಾಲೆಂಜ್ ವಿಡಿಯೋ ರೆಕಾರ್ಡ್ ಮಾಡೋಣ, ಬ್ಲಾಗ್ ಮಾಡೋಣ ಅಂದ್ರೆ ನಾವು ಮರ್ತೇ ಬಿಟ್ಟಿದೀನಿ. ನೀನ್ ನಿಜ ಹೇಳು, ಮರ್ತೋಗ್ಬಿಟ್ಟಿದೆ ಅಥವಾ ನಾನು ಪ್ರಾಮಿಸ್ ಮರ್ತೋಗಿದ್ದೀನಿ. ನಾನು ಏನೇನು ನೆನ್ನೆದು ರೀಲ್ ಬ್ಯಾಲೆನ್ಸ್ ಇತ್ತಲ್ಲ, ಅದನ್ನ ಮಾಡಕ್ಕೇನ ಬತ್ತೀಯಾ ನಾನು ಅವನ ಹತ್ರ ಹಂಗೆ ಹೇಳಿದೀನಿ. ಕೇಳು ಏನಂತಮ್ಮ ಅಂತ ಬತ್ತಾಳ. ಡೌಟ್ ಏನು ಆಲೂಗೆಡ್ಡೆ 3 ಸರಿ ಆಯ್ತು. ಹೋಗ್ಲಿ ನಂಗೇನೋ ಡೌಟ್ ಏನಂದ್ರೆ ಇಬ್ರು ಬಂದ್ಮೇಲೆ ಶೇರ್ಕೊಂಡ್ ಮಾಡೋಣ, ನಾನೆಲ್ಲ ಪ್ರಿಪೇರ್ ಮಾಡಿದ್ಮೇಲೆ ನಾನು ಬರೀ ಇಳ್ಸಕ್ ಬರ್ತೀನಿ ಅಂತ ಬೈಕ್. ಹೌದು, ಈಗ ಇನ್ನೇನ್ ಹೇಳ್ತೀಯಾ? ಹೌದು ಸರಿನಾ. ಈಗ ನಾವು ಪಾನಿಯಿಂದ ಎಲ್ಲ ಇವಾಗ ಪ್ರಿಪೇರ್ ಮಾಡ್ಬೇಕು ಚಾಲೆಂಜ್ಗೆ. ಮೊದಲೆಲ್ಲ ರೆಡಿ ಇಲ್ಲ, ಇವಾಗ ಪ್ರಿಪೇರ್ ಮಾಡ್ಬೇಕು. ನಾವು ಯೂಟ್ಯೂಬ್ ಸ್ಕಿಲ್ಸ್ ಎಲ್ಲ ಕಲ್ತ್ಕೊಂಡು ಇವಾಗ ಪ್ರಯೋಗ ಮಾಡ್ಬೇಕು. ಓಕೆ, ನೀನ್ ಹೇಳ್ದಂಗೆ ಆಗ್ಲಿ. ಆಯ್ತು ಸಾಕ, ಇನ್ನ ಬಿಡಿಸ್ಲಾ? ಇನ್ನ ಬೇಕು. ಹಿಂಗೆ ಕಂಚ್ತರ ಇಷ್ಟಷ್ಟು ಬಿಡ್ಸ್ಬಿಟ್ಟಿದ್ದೀನಿ. ನನಗೇನ್ ಗೊತ್ತು, ಇನ್ನ ಬೇಕು. ಇನ್ನಪ್ಪ ಇದಕ್ಕೂ ಹಾಕ್ಬೇಕಲ್ಲ, ಈರುಳ್ಳಿ ಕಲ್ಸಕ್ಕೆ ಆಲೂಗಡ್ಡೆ ಜೊತೆಗೆ. ತಗೋ ಏನೇನ ಸಾಮಾನು ಇಟ್ಕೊಂಡ್. ಏನು ಸಾಮಾನು ಇಲ್ಲ, ಬಟಾಣಿ ಬಿಡಿಸ್ತಾ ಇದ್ದೆ. ಏನೇನೋ ಸಾಮಾನು ಇದ್ರೇನೆ ಮತ್ತೆ ನುಂಗಕ್ಕಾಗೋದು, ಇಲ್ಲ ನುಂಗಕ್ಕಾಗಲ್ಲ. ಬೇಡಾಗಿ ಹೆಂಗೆ ಹೇಳು, ಏನಾರು ಐಡಿಯಾ ಇದೆ ನಿಂಗೆ ಹೆಂಗೆ ಮಾಡೋದಂತ ಹೇಳು. ಏನ ಇದನ್ನ ಪನೀನ ಎಲ್ಲ ನೆನ್ಸ್ತಾ ಒಂದೇ ಎಲ್ಲಿ ಕೆಲಸ ಮಾಡಲ್ಲ. ಇಷ್ಟ ನೋಡ್, ಬರೀ ಬ್ಯಾಡ್ ವರ್ಡ್ಸು, ಇಷ್ಟು ನೆಗ್ಲಿಜೆನ್ಸು ನಮ್ಮ ಮನೇಲಿ. ನಾನೇನ್ ಕುಂತಿರ್ಲಿಲ್ಲ, ನಿನಗೆ ಜ್ಞಾನ ಇಲ್ವಾ? ಒಂದ್ ಲೋಟ ತಾನೇ ಅಷ್ಟೇ ಮಾಡೋದದು. 1 ಲೋಟ, ಒಂದ್ ಮಿಳ್ಳೆ ಅಂತ ಇದ್ರಲ್ಲಿ ಹಾಲ್ ಕಾಯಿಸ್ತಿಲ್ಲ. ಈಗ ನನ್ನ ತಲೆಗೆ ಅದೇ ಅದರಲ್ಲಿ ನಾವ್ ಇದ್ರೆಲ್ಲ ಬ್ರಿಲಿಯಂಟ್ ಮಗ. ನೋಡಿ ಶಾಲೆ ಕಾಣತ್ತೆ ಕಂಜು ತರ. ಇಷ್ಟ ಏನ್ ಮಾಡ್ತೀಯಾ? ಇನ್ನೊಂದಿಷ್ಟು ಇದು ಇಷ್ಟ ಜೊತೆಗೆ ಇನ್ನ ಇಷ್ಟ ಹಾಕ್ಲಾ? ಅಲ್ಲ, ಈ ಜೊತೆಗೆ ಅರ್ಧ ಹಾಕ್ಲಾ? ಇದ್ರ ಡಬ್ಬ ಇದ್ರದ್ದು ಇನ್ನೊಂದು ಪಟ್ಟಾಕು. ಮತ್ ನಾನು ಹಂಗೆ ಬೊಗಳ್ತಾ ಇರೋದು. ಹಂಗ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ದೇವಸ್ಥಾನದಲ್ಲಿ ಪ್ರಸಾದ ತಿನ್ನಕ್ ಹೋಗೋಣ ಅಂತಿದ್ದು, ಅಷ್ಟರಲ್ಲಿ ಅಲ್ಲಿಂದ ಟೈಮ್ ವೇಸ್ಟ್ ಆಗೋಯ್ತು. ಆಚೆ ಅಲ್ಲೋಗಿ ಬರೋಷ್ಟರಲ್ಲಿ ಎಲ್ಲಾರು ಎಷ್ಟು ಡೀಸೆಂಟ್ ಆಗಿ ಹೇಳ್ತಾರೆ, ನಾವು ದೇವಸ್ಥಾನದ ದರ್ಶನ ಮಾಡಕ್ ಹೋಗ್ಬೇಕಂತಿದ್ದ ಅಂತ. ಏನಿಲ್ಲಪ್ಪ, ನಾವು ಉಣ್ಣಕ್ಕಿ ಕೊಟ್ರೆ ನಾವು ಉಣ್ತೀವಿ, ಅದ್ರಲ್ಲಿ ನಮ್ಗೆ ಏನ್ ಆಕಾರ ಇಲ್ಲ. ನಾವು ಒಂದ್ ತಗೋಬೇಕು. ಇಲ್ಲ ನೀರ್ಗೆ ಹಾಕ್ಬೇಕು, ಇಲ್ಲ ಸಿಪ್ಪೆ ತಲೆ ಮೇಲೆ ಇಕ್ಕೋ. ಇದು ಯಾವ ಸೈನ್ಸ್ ನನ್ಗಂತೂ ಗೊತ್ತಿಲ್ಲ. ಸೈನ್ಸ್ ಅಂದ್ರೆ ನೀನ್ ತಲೆ ಮೇಲೆ ಹೊತ್ಕೊಂಡಿದೀನಿ, ಅಳಿಸ್ಬೇಡ ಅನ್ನೋ ತರ. ಈರುಳ್ಳಿ ಅಮ್ಮಂಗ. ಮತ್ತೆ ಈಗ ಒಳಗಡೆ ಪಾನಿಪುರಿದು ಪೂರಿನ ಫ್ರೈ ಮಾಡ್ಕೊಳಕ್ ರೆಡಿ ಮಾಡ್ಕೊಂತಾರೆ. ನಾ ಇಲ್ಲಿ ಪಾನಿಗೆ ರೆಡಿ ಮಾಡ್ಕೊತಾ ಇದೀನಿ. ಇದ್ರದ್ದೇ ಇದು ಪ್ಯಾಕೆಟ್ ಪಾನಿಪುರಿ ಆಗಿರೋದ್ರಿಂದ ಒಂದು ಅಂಗಡಿಲಿ ಒಂದು ಸ್ಯಾಂಪಲ್ ಸಿಗುತ್ತೆ. ಅಂದರೆ ನಾವೇ ಫ್ರೈ ಮಾಡ್ಕೊಳ್ಳೋದೆಲ್ಲ ಸಿಗುತ್ತಲ್ಲ, ಅದ್ರದ್ದು ಒಂದು ಸಪ್ರೇಟ್ ಮಸಾಲ ಕೊಟ್ಟಿದ್ದಾರೆ. ಸೊ ಅದು ಸ್ಪೈಸ್ ಸಾಲಲ್ಲ ಅಂತೇಳಿ ನಾವು ಎಕ್ಸ್ಟ್ರಾ ಖಾರ ಮಾಡೋದಕ್ಕೆ ಆರ್ಗ್ಯಾನಿಕ್ ಆಗಿರಲಿ ಅಂತ ಇವೆಲ್ಲ ಮಾಡ್ತಾ ಇದ್ದೀವಿ. ಖಾರ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಆಗಿದೆ. ಮೇಯ್ನ್ ಇಂಗ್ರೀಡಿಯೆಂಟ್ ಪುದೀನ ಮತ್ತು ಶುಂಠಿ ಹಾಕಬೇಕು. ಇದು ಹಾಕಿದ್ರೆ ಪಾನಿ ರೆಡಿ. ಆಲೂಗೆಡ್ಡೆ ಒಂದು ಅಲ್ಲಿದೆ, ರಿಕವರ್ ಮಾಡ್ಬೇಕು. ಇನ್ನೂ ಬೇಜಾನ್ ಪ್ರಾಸೆಸ್ ಇದೆ. ಸದ್ಯಕ್ಕೆ ಇಷ್ಟೇ ರೆಡಿ ಮಾಡ್ಕೊಂಡಿರೋದು. ಇಟ್ಸ್ ಟೈಮ್ ಟು ತೊಳಿಬೇಕಾ ನೀನು? ಜನ್ಮಕ್ಕೆ ಹೋಗೋ ಕಸ್ರೆ ನಿನ್ ಕೈಲಿ. ಇದು ಪೊಟ್ಯಾಟೊ ಅಲ್ಲ, ಸ್ವೀಟ್ ಪೊಟ್ಯಾಟೊ. ಏನು ಆಲೂಗೆಡ್ಡೆನೂ ಬಿಡ್ತಿಲ್ಲ. ಆಲೂಗೆಡ್ಡೆ ಇಲ್ಲ, ಸ್ವೀಟ್ ಪೊಟ್ಯಾಟೊ, ಗೆಣಸು. ಕರೆಕ್ಟಾಗಿ ಹಾಕಾಗೈತಾ? ನಾನು ಹಾಕಿದ್ನಲ್ಲೇ, ನಾನು ನೀರು ತೆಗ್ದೆ. ನಾನು ಮಾಡು. ಉಲ್ಟಾ ಸೀದಾ ಹಾಕಿ ತಿರುಗಿಸ್ಬಿಡ್ತಾಳ ಹಂಗೇನೆ. ಕರೆಕ್ಟಾಗಿ ಹಾಕಿದೆ, ಅದು ಸರಿ ಇಲ್ಲ. ಹಾಕ್ಬಿಡೋಣ. ನಮ್ಮ ಅತ್ತೆ ಇನ್ನ ಕಾಂಪಿಟೇಷನ್ ಒಳಗೆ ಬಂದಿಲ್ಲ, ಇಷ್ಟು ತಿಂತೀವ
ನೀವ ಅಂತ ಅದ್ರ ಮೇಲೆ ತಿನ್ನಕ್ಕಾಗಲ್ಲ. ಜಿಡ್ಡು 500 ರೂಪಾಯಿ ಬೆಟ್ಟಮ್ಮ ಇದು. 500 ರೂಪಾಯಿ ಬೆಟ್ಟು. 1,000ನೇ ಕಟ್ಟು ಅಲ್ಲಿ. 1,000 ಕಾಯ್ತಟ್ಟೆ ಪೂರಿಗೆ. ಏನು ಹಸ್ರು ಅದೇ? ಅದೇ ನೀನ್ ತಂದಿದ್ದಲ್ಲ ಕೆಟ್ಟಾಲಿಗೆಡ್ಡೆ, ಅದು ಹಸ್ರು ಅದೇ. ಅದೇ ಉಪ್ಪು ಲೇ ಚೂರ್ ಚೂರ್ ನುಂಗು. ಇಡೋರೆ. ಸಪ್ಪೆ ಐತಾ ಅಂತ ತಿಂತಾಳೆ, ಉಪ್ಪು ಐತಾ ಅಂತ ತಿಂತಾಳೆ. ಮೊದ್ಲೇ ಈಗ ಒಂದ್ ಸಾಲಲ್ವಾ, ಸಾಲ್ತದ ಅಂತಾನೆ ಅದ್ರಲ್ಲಿ ಅವ್ನ್ಗೆ ಯಾಕೆ ಚಾಲೆಂಜ್ ನಂದು ನಿಂದು. ಕಲ್ಸ್ಬಿಟ್ಟು ಒಂದ್ಸಲ ಉಪ್ಪು ನೋಡ್ತಾಳೆ, ಒಂದ್ಸಲ ಖಾರ ನೋಡ್ತಾಳೆ. ಸೂಪರ್ ಫೆಂಟಾಸ್ಟಿಕ್ ಕಲರ್ಫುಲ್. ಆಯ್ತು ತೊಳಿ. ಇಲ್ಲೇ 4 ಪೀಸ್ 4 ಉಂಡೆ ಮಾಡಿ. 4 ಉಂಡೆ ಕುತ್ಕ 4 ಉಂಡೆ. ಓ ನಾಳೆ ಗ್ಯಾಸ್ ಟ್ರಬಲ್ ಆಗ್ಬಿಡ್ಲಿಕ್ಕೆ ಏನಿಲ್ಲ. A few moments later. ರೆಡಿ ಫಾರ್ 1000 rupees ಚಾಲೆಂಜ್. ಎಸ್. ನಮ್ಮ ಅತ್ತೆಗೆ ನಂಬಿಕೆ ಇಲ್ಲ. ನನ್ ಕಾಲ್ ಚೆನ್ನಾಕೋ, ನಾನು ಕೂತ್ಕೊಳ್ಳೋ ಜಾಗ ಬಿಟ್ಟಿಲ್ಲ. ನಾವು ಎಣಿಸ್ಕೊಂತೀನಿ ನಾನು ತಿಂದಿದ್ನಾ ಅಂತ ಅಂದ್ರೆ ಬೇಡ, ನಾನು ಎಣಿಸ್ಕೊಂಡ್ ಕೂತಿರಕ್ಕಾಗಲ್ಲ, ನೀನ್ ತಿನ್ನೋದು. ನಾನು ವಿಡಿಯೋ ಹಾಕ್ತೀನಲ್ಲ, ನಾವು ಎಂಜಾಯ್ ಮಾಡ್ಕೊಂಡ್ ತಿಂತಾ ಇರ್ತೀವಿ, ಅದ್ರಲ್ಲಿ ನಿಂದು ಎಣಿಸ್ಕೊಂಡ್ ಬೇರೆ ಕೂತ್ಕೊಳ್ಳಿ. 9 ಸಾಕ್ಬಿಡು. ಅದೇ ಇಲ್ದೇ ಇರೋ ಜಾಗ ಹೆಂಗ್ ತುಂಬಿಸ್ತೀಯ? ಇದು ಇದ್ರಲ್ಲಿ ಒಂದು 50 60 60 ಪೂರಿ ಇದೆ. 60 4 ಗುಳು ಮಾಡ್ಕೊಂಡಿದ್ಯಾ ನೀನು. ನಾನ್ 2, ನಿನ್ ಮಗ 2. ನಿಜ ಹೇಳು, ಸುಳ್ಳು ಹೇಳ್ಬೇಡ. ನನ್ ಮಗ ತಿಂದಿದ್ ನೋಡಿ, ನೀನ್ ತಿಂದಿದ್ದ. ಈಗ 4 ಹೋಯ್ತಾ? 56 ಪೂರಿ ಇದೆ. 200% ಶೋರ್ ನಾವು 56 ತಿನ್ನಲ್ಲ. ಆದ್ರೆ ಯಾರು ಜಾಸ್ತಿ ತಿಂತಾರೆ ಅದನ್ನ ನೋಡೋಣ. ಈಗ ಕೌಂಟ್ ಸಿಗದೇ ಇರೋ ಭಯ ಇದೆ ನಮ್ಮ ಅತ್ತೆಗೆ. ಅದಕ್ಕೆ ಮೊದಲೇ ತಟ್ಟೆಗೆ 9 ಜೋನ್. ಓ ಇದ್ಯಾವ್ದು ಲಡಾಸ್, ನಂಗೆ ಗೊತ್ತೇ ಇಲ್ಲ ಇದು. ಲಡಾಸ್ ಹಾಕೆ ಒಳ್ಳೆ ಚೆನ್ನಾಗಿತ್ತು. ನಾನು ತತ್ತೀನಿ. ತಳ. ಏನ್ ಮಾಡ್ತಾ ಇದ್ದೀರಾ? ನಾನು ಕೊಡ್ತೀನಿ ಬಿಡು. ನಾನು ಇಲ್ಲಿ ಎತ್ಕೊತಾ ಇಲ್ವಾ? ಒಂದ್ ಕೊಟ್ಟೆ ಟೇಸ್ಟ್ ನೋಡಕ್ಕೆ. ನಾನು ಒಂದ್ ತಿಂದಿದ್ದೀನಿ, ಅವ್ನಿಗೆ ಕೊಟ್ಟಿರೋದನ್ನ ಮಾತ್ರ ಎತ್ಕೊತಾ ಇದ್ದೀನಿ. ಈಗ ನಾನು 10 ಕೌಂಟ್ ತಗೊಂಡಿದ್ದೀನಿ, ಮತ್ತೆ 9 ಕೌಂಟ್ ತಗೊಂಡವ್ರೆ. ಅದ್ರ 1 ತಿಂದವ್ರೆ, ಇನ್ 8 ಬಾಕಿ ಇದೆ. 8ನೇದು ಇವಾಗ ಇಕ್ಕೊಂಡ್ರು. ಒಂದು ಅವ್ರ ಮಗ ಬಂದ್ ತಗೊಂಡಾಗ ಆಯ್ತು. ಸೊ ನಾನು 10 ಕೌಂಟು. ನನ್ನ ತಟ್ಟೆಲಿ 10 ಕೌಂಟ್ ಐತೆ, ನಮ್ಮ ಮತ್ತೆ ತಟ್ಟೆಲಿ 9 ಇದೆ. 9 ಒಂದ್ ತಿಂದಲ್ಲ, ಒಂದ್ ತಿಂದು 8 ಇದೆ. ಅದೇ 9 ಕೌಂಟು. ಅವ್ರು ಆಲ್ರೆಡಿ 1 ತಿಂದಿದ್ದಾರೆ. ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇದು ನನ್ಗೆ ಅಂತ ಮಾಡ್ಕೊಂಡಿರೋ ಸ್ವೀಟ್ ಪಾನಿ. ಆಲಿಗೆಡ್ಡೆ ಎಲ್ಲ ತುಂಬ್ಕೊಂಬಿಟ್ಟೋಳೆ ಸರಿಯಾಗಿ. ಅದೇ ಕಾಣ್ತದೆ. ಎಲ್ಲ ತೋರ್ಸು. ಏನು ಎಲ್ಲೈತೆ ಕಾಣಲ್ಲ ಅಂದ್ರೆ ಮೆತ್ಕೊಂಬಿಟ್ಟಿದ್ಯಾ ಒಳಗಡೆ, ಸಮ ಮಾಡ್ಬಿಟ್ಟಿದ್ಯಾ. ಅಲ್ಲಿ ಏನ್ ಟಿಂಕರಿಂಗ್ ಪೇಂಟಿಂಗ್ ಮಾಡಕ್ ಗೋಡೆ. ಸರಿ ಸ್ಟಾರ್ಟ್ ಮಾಡು. ನಾನೇ ಮಾಡ್ಬಿಟ್ಟೆ. ನೀನಾನ ಸ್ಟಾರ್ಟ್ ಮಾಡಿ ಬಿಡು. ನಾವು ಹುಡುಗಿ ಇದೊಂದು ಮ್ಯಾಟ್ರಲ್ಲಿ ಹುಡುಗಿ ಚೆನ್ನಾಗಿ ಬಾರ್ಸಾಕ್ಬಿಡ್ತೀಯಾ. ನಿನ್ಕಿಂತ ಕೆಪಾಸಿಟಿ ಇದೆ. ಯಾಕೆ ಹುಳಿನ ಡುಪ್ಲಿಕೇಟ್ ಅಲ್ದಿದೆ ಇದೊಂದು. ಫೋರ್ಸ್ ಹಾಕ್ಬಿಟ್ಟು ಬಂದ್ಬಿಟ್ರೆ ಅಂತ. ಪೂರಿ ಸಕ್ಕದ ಇದಲ್ಲ. ಜಾಸ್ತಿ ಯಾರು ತಿಂತಾರೆ ಅಂತ. ಸೌಂಡು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್. ಪೂರಿ ನಾನು ದೊಡ್ಡದು ಎತ್ಕೊಂಬಿಟ್ಟಿದ್ದೀನಿ. ಬಾಯಿನ ಪೂರಿನೇ ದೊಡ್ಡದಾಗೈತೆ. ನನಗೆ ತುಂಬ ಖಾರ ತಿನ್ನೋಕ್ಕಾಗಲ್ಲಪ್ಪ. ನನಗೊಂದು ವೀಕ್ನೆಸ್ ಇದೆ. ಏಕೆ? ಇದೆಲ್ಲ ನೀರು ಗಂಗಾ ನದಿ ಹೋಗ್ಬಿಡುತ್ತೆ. ಸಕ್ಕದಾಗಿ ಮಾಡಿದ್ದೀನಿ ಇದ. ನಾನು ಮಾಡಿದ ಪಾನಿ. ನಾನು ಮಾಡಿದ್ದು ಗುರು. ಮೆಜರ್ಮೆಂಟ್ ನಾನು ಕೊಟ್ಟೆ, ನೀರು ಇದು ಕಲಿಸ್ದೆ ಅಷ್ಟೇ. ನಾನು ಮಾಡಿದ್ದೀನಿ ಅಂತೆ. ಜನಿಸ್ಬೇಕಾದ್ರೆ ಸಾಕಬೇಡ. ನೀನು ಸಾಕ ಅಂತ ಕೇಳಿದ್ದು, ನಾನು ಹ್ಞೂ ಅಂತ ಹೇಳಿದ್ದು. ರುಬ್ಬಿದ್ದು ನಾನು, ಪೌಡ್ರ್ ಹಾಕಿದ್ದು ನಾನು, ಅಲ್ಲಾಡ್ಸಿದ್ದು ನೀನು. ಒಂದೊಂದು ಕಾಲಿಗೆಡ್ಡೆ ಹಾಕೋದೇ ಮರ್ತ್ಬಿಟ್ಟಿದ್ದೀನಿ. ಚೆನ್ನಾಯ್ತಾ? ಹಚ್ಕೊಂಡಿದ್ದ ಯಾರು? ಇಲ್ಲಪ್ಪ, ಊಟ ಮಾಡಿದೆ. ಯಾಕೆ ನಿಂದಕ್ಕೆ ಒರೆಸ್ಕೊ? ನಾನು ಖಾರ ಒರೆಸ್ಬಿಡ್ತೀನಿ, ಮರ್ಯಾದಿಂದ ನಿನ್ಗೆ ಒರೆಸ್ಕೊ. ನಮ್ದು ಅಲೆ ಖಾಲಿ ಆಯ್ತು 9. ಒಂದೆಡೆ ಆಗಲಿ ಎಷ್ಟಿದೆ ಸೋರ್ತದಲ್ಲಪ್ಪ ಮುಗದಿ.
9 ನಂದು 8. ಅಪ್ಪ ಕೈ ಉರಿತಾರೆ. ನನ್ನ ಕೈಯಲ್ಲಿ ಸಿಪ್ಪೆ ಸುಳ್ಕೊಂಬಿಟ್ಟಿದೆ, ಅವ್ರ ಕೈಯಲ್ಲಿ ಕುಯ್ಕೊಂಬಿಟ್ಟಿದೆ. ಮನೆ ಹೆಚ್ಕೊಳಕ್ಕಾಗಲ್ಲ ಅಂತಾನೆ ಹಾಕೋಣ. 10 ವೇದ 9 ಇಬ್ರದ್ದು 10 ಕರೆಕ್ಟ್. ಗುರಾಯಿಸ್ಬಿಟ್ಟು ಎಲ್ಲ ಕಣ್ಣಲ್ಲೇ ಲೆಕ್ಕ ಹೇಳ್ಬಿಡ್ತೀಯ. ಈಗ ಸೆಕೆಂಡ್ ಪ್ಲೇಟ್ ರೆಡಿ ಮಾಡ್ಕೋತಾ ಇದೀವಿ. ಅಮ್ಮ ಹಂಗಂಗೆ ತಿಂತೀಯಾ? ನೀನ್ ತಾನೇ ಲೆಕ್ಕ ಹೇಳ್ದವಳು. ನಾನು ಇವಾಗ 10 ತಿಂದಿದ್ದೀನಿ, ಇವಾಗ ಇದ್ರ ಮೇಲೆ ನೀನು ಎಣ್ಸ್ಕೊಂಡ್ ತಿನ್ನು. ಮೋಸ ನಿಂದೆಲ್ಲ ಬಲೆ ಏನ್ ಮೋಸ? ಬಂಗಾರಿ ಬಾರೇ ಬಾ. ಮಿಕ್ಕಿದ್ರೆ ಇನ್ನೊಬ್ರು ತಿನ್ಬೇಕು. ಆಲಿಗೆಡ್ಡೆ ಎಲ್ಲ ಪೋಣಿಸ್ಬಿಟ್ಟು ಹಾಕೊಂಡು ಇನ್ನ ಒಂದ್ ದಬ್ರಿ ಐತೆ. ಏನು 9 4 6 8 9 10. ನಿನ್ ತರ ಮೋಸ ಆಡಲ್ಲ. ಮೋಸ ಏನಿಲ್ಲ. 12 ನಿಮಿಷ ಪ್ಲಾನ್ ಚೇಂಜ್. 12 ತಿಂದಿದ್ದೀನಿ. ನೀನೇ ಈ ಮಾತು ಹೇಳಿದ್ದು ತಟ್ಟೆಗೆ ಇಕ್ಕಳನ. ಇವಾಗ ತ್ಯಾವ ಆಗೋಯ್ತು ಎಲ್ಲ. ಅದು ತ್ಯಾವ ಆದ್ಮೇಲೆ ಕತೆಗಳೆಲ್ಲ ಬೇಡ, ರೂಲ್ಸ್ ಅಂದ್ರೆ ರೂಲ್ಸ್ ಇರ್ಬೇಕು. ಏನ್ ರೂಲ್ಸ್? ಇವಾಗ ಎಣ್ಸ್ಕೊಂಡ್ ತಿಂತಾ ಇದೀನಲ್ಲ. 12 ತಿಂದಿದ್ದೀನಿ. ಮೊದ್ಲು ಮಾಡೋದಕ್ಕೆ ಎಗರಾಡ್ಬಿಟ್ಟೆ. ಮೊದ್ಲು ಫ್ರೆಶ್ ಆಗಿ ಜೋಡ್ಸ್ಕೊಳ್ಳೋಣ ಅಂತ ಅದೇ ಪದೇ ನಾಟಕ ಛತ್ರಿ ಚೂಬಿ ಬಾ. ಅಯ್ಯ ಸುಮ್ಮನೆ ತಿನ್ನತ್ತೆ. 13 ಈಗ 11 ಆಗ್ಬಿಟ್ಟೆ. 12 ತಿಂದೆ, ಈಗ 13 ಅಂತ ಹೇಳಿದೀನಿ. 11. ಓ ನೋಡಿ ಈ ತರ ಮೋಸ ನೀವು ಆದ್ರೆ ಮೋಸ ಮಾಡ್ತೀರಿ. ನೀನ್ 11 ಅಂತ ಹೇಳಿದ್ದು. 12 ಅವಾಗ್ಲೇ ಇವಾಗ ಒಂದ್ ತಿನ್ನಲ್ಲ ನಿನ್ ಮುಂದೆ 12 ಅಂತ. ಏನಕ್ಕೆ ಇಷ್ಟೊಂದು ಕಾಯಿಸ್ತೆ? 11 ಲಾಸ್ಟ್ ಹೇಳಿದ್ ನಂದು. 14 ಚೆನ್ನಾಗಿದೆ ಅಂತ ಒಂದೇ ಉಸಿರು ಪೋಣಿಸ್ಬಿಟ್ನಲ್ಲ. ನೀನ್ ಬಟ್ಟೆಗೆ ಸಿಟ್ಕೋ. ಈಗ ನೆನ್ಸಿಟ್ನ ನೀನ್ ಯಾಕೆ ಸಿಡಕ್ ಬತ್ತೀಯ? ಭಯಂಕರ ಮೋಸ ನೀನು. ನಂದು ಎಷ್ಟು? ನಂದು 15. 4 3 7 7 ಅಂದ್ರೆ 3 ಆಗವೆ. 13. ನಂದು 15 ಆಯ್ತು. ನಿನಗಿನ ಪಾಶಕ್ಕೆ ಎರಡು ಎಕ್ಸ್ಟ್ರಾ ತಿಂದು 15 ಮಾಡಿದ್ದೀನಿ ನಾನು. ಸರಿನಾ? 14 ನೋಡು, ಯಾವ ಮಾರ್ಸ್ಬಾರ್ದು. ಅದೇ ಈಗ 14 ತಾನೆ. ಇಷ್ಟು ಕಾಯಿಸಿದ್ರೆ ಸಾಕಾಗಿತ್ತು. ಕಾಯಿಸತ್ತಾರ ಅದನ್ನ ಪಾನಿನ ಮಾಡಿ ಏನೋ ಒಂದ್ ಲೆಕ್ಕ. ಎಳ್ಳೆಣ್ಣೆ ಕಾಯಿಸಿ ಹೇಳ್ತಾರೆ. ಯಾಕೆ ಎಷ್ಟು ಕಾಯಿಸಿದೆ ಅಂತೆಲ್ಲ. 16 ಅದೇ ಅಲ್ಲೆಕ್ಕಿಲ್ಲ. ಪೂರಿನೇ ಪೂರಿ ಇಲ್ಲ. ಪೂರಿ ಅದನ್ನ ಕರಿಬೇಕಾರೆ ಇಷ್ಟ. ಆಯ್ತು ಈ ನನ್ನ ಮಕ್ಕಳು ಒಂದೊಂದಲ್ಲ ಲೆಕ್ಕಕ್ಕಿಲ್ಲ. ಪಿಲ್ಲೇರಿ ಐತೆ ಎತ್ಸಿದ್ಬಿಟ್ಟು. ಆಯ್ತು 16ನೇದು ನಂದಿದು. ನೀನು ಹೊಡೆದಾಕಿದ್ಕೆ ನಾನು ಮುಚ್ಚು. ಇನ್ನೇನೆ ಇದು ಹೊಡೆದಾಕಿದ ಪ್ರಶ್ನೆ ಅಲ್ಲ. ಅದು ಲೆಕ್ಕಕ್ಕಿಲ್ಲ. ಪೂರಿನೇ ಲೆಕ್ಕಕ್ಕಿಲ್ಲ. ನಾವು ಫಸ್ಟ್ ಹಂಗ್ರೆ ಇಷ್ಟಿಷ್ಟಪ್ಪ ಪೂರಿ ಹಾಕೊಂಡ್ ತಿಂದ್ವಲ್ಲ, ಅದ್ ಲೆಕ್ಕ ಇಲ್ವಾ? ಇದು ಮಿನಿಮಮ್ ಸೈಜ್ಗಿಂತ ಈಟೇ ಇದೆ. ಇದು ಅದು ಮೋಸನೇ. ಏನ್ ಮೋಸ? ಸಾಕಾಗ್ಬಿಟ್ಟೆ. ಈಗ ನಾನು ಅದು ಕ್ಯಾನ್ಸಲ್ ಮಾಡ್ಬಿಟ್ರೆ ನಿಂದ 15 ಆಗದೆ. ಇದು 16. ಅದೇ 16 15 ಆಗದೆ. 17. ಅದ್ ಲೆಕ್ಕಕ್ಕಿಲ್ಲ. ನೋಡು ನನಗೆ ಕವ ಬಸ್ಬೇಡ. ಅದ್ ಲೆಕ್ಕಕ್ಕೆ ಇಲ್ಲ. ಇದು ಲೆಕ್ಕಕ್ಕಿಲ್ಲ. ಓಲಿ ಬಾಬಾ ಅಂತ ಬಿಡ್ತಾ ಇದೀನಿ. ಆಯ್ತು ಅದು ಕನ್ಫ್ಯೂಸ್ ಅಲ್ಲ. ಅದೇ ಎತ್ಕೊಬಿಟ್ಟೆ. ನಿಜ ಇಲ್ಲ ನೋಡು, ಅದೇ ಗಿಡ ಹಾಕಿಲ್ಲ. ಇದು ನಂದು. ಇಲ್ಲ, ಅಲ್ಲೇ ಮಡಿಕಂಡು ಏಮಾರಿಸ್ತಾ ಏನ, ಯಾರು ಗೊತ್ತು. ವಿಡಿಯೋ ಐತೆ ನಂದಿದು 17. ಇವಳು ಮೋಸ ಮಾಡ್ತಾವಳೆ. ನಾನು ಕರೆಕ್ಟಾಗಿ ಹೇಳ್ತೀನಿ, ಇದು 17ನೇದು. 16 ಅದ್ ಲೆಕ್ಕಕ್ಕಿಲ್ಲ. ಹಚ್ಕೋ. ನನಗೆ ಗೊತ್ತು ಏನ್ ರೂಲ್ಸ್ ಹೇಳ್ಬೇಕಂತ ಹೇಳ್ಬೋದು. ನ್ಯಾಯ ಅದೇ ಬರೀ ಸ್ವೀಟ್ ಪೂರ್ಣಿಲಿ ತಿಂತಾ ಇದೆಯಾ? ನಂಗೆ ಖಾರ ಆಗಲ್ಲ. ನೋಡು ಅಲ್ಲೇ 2 ಲೀಟರ್ ಬತ್ತಾಯ್ತಲ್ಲಿ. ಬಂದ್ರೆ ಒರ್ಸ್ಕೊಂಡ್ ಬಟ್ಟೆ ಒರ್ಸ್ಕೊಳಕ್ಕೂ ಬಿಡೋದಲ್ಲ ನೀನು. ಬಟ್ಟೆ ತಂದು ಮಡಿಕೋ. ಇಲ್ಲಿಲ್ವಾ ಒರ್ಸ್ಕೋ. ತಿನ್ನು ನೋಡೋಣ. ನೀನ್ ತಿನ್ನ, ನಾನು ತಿಂತೀನಿ. ನಂಗೆ ತಿಸ್ಸು ಬೇಕು. ತಿಸ್ಸು ತಗೊಂಬಂದ್ ಮಡಿಕೋ. ನಿನ್ನವ್ ಇಲ್ಲಿ ಯಾರನ್ನ ಬಿದ್ರೆ ನಾ ಮನೆ ಒರ್ಸ್ಬಿಟ್ಟು ಕಿರ್ತೀನಿ ಬ್ಯಾಗಲ್ಲಿ ಎತ್ಕೊಂಡು ಹೋಗು. ಒಂದು 18ನೇ ಪೂರಿ ಕೆಳಗಡೆ ಇರೋದನ್ನ ತಿನ್ಕೋತಾ ಇದ್ದೀನಿ. ಅವೆಲ್ಲ ಲೆಕ್ಕಕ್ಕಿಲ್ಲ. ನೀನು ನಿಮಿಷಕ್ಕೆ ನಾಟಕ ಆಡ್ಬೇಡ. ಎಲ್ಲಿ ನಾಟಕ ಆಡ್ತಾ ಇದ್ದೀನಿ? ನಮ್ಮ ಮತ್ತೆ ಹಿಂಗೆ ಅತ್ತೆ ನೀನ್ ಮೋಸ ಇದಕ್ಕೆ ಯಾಕಂದ್ರೆ ಅದಕ್ಕೆ ವೆಸ್ಟ್ ಮಾಡ್ತೀವಿ. ನತ್ತೆ ಎಂಜಿಲ್ ಮಾಡಿರೋದು ಅದು ಎಂಜಿಲೇ ಮಾಡಿಲ್ಲ. ಸುಮ್ಮನೆ ನಾ ತಾನೇ ಎಂಜಿಲ್ ಮಾಡ್ಕೊಂಡು ತಿನ್ನೋದ್ ಬಿಡು. ಒಂದು ಪೂರಿ ಎಷ್ಟ ತಿಂದಿದ್ದೀನಿ ನಾನು. ಅದು ಡಿಸ್ಕ್ವಾಲಿಫೈಡ್. ಅದು ನೀನು ಡಿಸ್ಕ್ವಾಲಿಫೈಡ್ ಅಂತ ಗೊತ್ತಿದ್ರು ಮಾಡಿರೋದು. ಅದು
ಹೌದಾ? ನನಗೆ ಇದಕ್ಕಿಂತ ಇಂಗ್ಲೀಷ್ ಬರಲ್ಲ, ಸುಮ್ಮನೆ ಇರುತ್ತೆ, ಖಾರ ಜಾಸ್ತಿ. ಕನ್ನಡದಲ್ಲಿ ಮಾತಾಡು. ಡಿಸ್ಕ್ವಾಲಿಫೈಡ್ ಏನಂತಾರೆ? ಅದಕ್ಕೆ ಇಂಗ್ಲೀಷ್ ಸೇರಿಸಿದ್ದೀರ, ಅದಕ್ಕೆ ಏನು ಹೇಳ್ತಾರೆ? ಡಿಸ್ಕ್ವಾಲಿಫೈಡ್. ಹಿಂದಿ ಡಿಸ್ಕ್ವಾಲಿಫೈ, ಅದಕ್ಕೆ ಏನಂತಾರೆ ಇಂಗ್ಲೀಷ್? ಅಮಾನತ್ತು. ಅಮಾನತ್ತು. ಹಂಗೆ ಕನ್ನಡದಲ್ಲಿ ಮಾತಾಡಿ. ಇದ್ರ ಮೇಲೆ ತಿಂದರೆ ನಾಳೆ ತಿಪ್ಪೆಗೆ ಮನೆಗೆ ಓಡಾಡ್ಬೇಕಾಯ್ತದೆ ಗುರು. ಬೆಳಗ್ಗೆ ಒಂದು ಕಾಲೆತ್ಕೋಬೇಕು. ನಮಗೆ ಸಾಕು 18ಕ್ಕೆ ನಾವು ಹೇಳ ಬರೋ ಅಷ್ಟೇ ರೆಡಿ ಮಾಡ್ಕೊಂಡ್ರೆ ಉಣ್ಣ ಟೈಮಿಗೆ ನಾನು ಅನ್ನ ಈ ಊಟನೇ ಉಣ್ಣಲ್ಲ ನಾವು, ಅಷ್ಟೇನೆ ಇತ್ತಿದ್ರೇ ಆಯ್ತಲ್ಲ. ಇನ್ಯಾಕೆ ಊಟ ಮಾಡಕ್ ಹೋಯ್ತೀಯ? ಮೆಣಸಿನ್ಕಾಯಿ ಕುದಿನ ಫುಲ್ ಬೆಳ್ಳಿ ಡ್ಯಾನ್ಸ್ ಆಡ್ತಾರೆ ತೊಟ್ಟೆ ಒಳಗೆ. ಕರೆಕ್ಟ್. 19 ಬಂದ್ಬಿಡು, ಅದೇನ್ ಅಂತಾರಲ್ಲ 3 ಇದೆ ನಾನು ದಿನ. ನೀನ್ ನನಗಿಂತ 1 ಪಾಯಿಂಟ್ ರೀಡಿಂಗು. ಆ ಮುರಿದಾಗಿರೋ ಪೂರ ಇರ್ತದೆ, ಅಮಾನತ್ತದೆ ಹೇಳ್ಬೇಡ. 19 ಆಗಿದೆ, ಇನ್ನೊಂದು ತಿಂದ್ರೆ ನನ್ ಮುಗಿದು. 19 ಹಿಂಗತ್ತೆ. ನೀನು ನೂಡಲ್ಸ್ ಚಾಲೆಂಜ್ ಅಲ್ಲಿ ನಾನ್ ಗೆದ್ದಿದ್ದೀನಿ ಅಂತ ಇವೆಲ್ಲ ನಾಟಕಗಳು, ಬಟ್ ನೀವು ನೋಡೋರಿಗೆ ಗೊತ್ತಿರುತ್ತೆ. 3 ಇದೆ, ನಂದು 17, ನಿಂದು 18, ನಂದು 17. 19 ನಿಂದ 17. ಮುರ್ದು ಅಮಾನತ್ತು. 19 ಒಂದು ಅಮಾನತ್ತು. ಏನ್ ಬೇಕಾದ್ರೂ ಹೇಳ್ತೀರಾ? ಏನ್ ಬೇಕಾದ್ರೆ ನಾವು ನ್ಯಾಯವಾಗಿದ್ದೀವಿ, ನೀವು ಅನ್ಯಾಯವಾಗಿದ್ದೀರಾ. ಬಿಸಾಕಿರೋದು ಯಾರು ಮುರಿದು ಬಿಸಾಕಿದ್ದು? ಅದು ಡಿಸ್ಕ್ವಾಲಿಫೈಡ್. ಮೋಸ ಮಾಡಿದ್ದು ಯಾರು? ಡಿಸ್ಕ್ವಾಲಿಫೈಡ್ ಮಾಡುವಂತವ್ರು ಯಾರು? ನಾವು ನ್ಯಾಯವಾಗಿ ತಗೊಂಡ್ ತಿಂತಿದ್ವಿ. ಅದು ಈ ಸೈಜ್ ಇಲ್ಲ, ಊರಿಗೆ ಪೂರಿನಿ ಅಂತ ಹೇಳೋದು. ಈ ಸೈಜ್ ಇರ್ಲಿ, ಈ ಸೈಜ್ ಇರ್ಲಿ, ಈ ಸೈಜ್ ಇರ್ಲಿ. ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಇಷ್ಟು ಚಿಕ್ಕ ಹುಡುಗಿ ಮೇಲೆ ಈ ತರ ಗೊಣ್ಣೆ ಚಪಾತಿ ತಿನ್ನು. ಗೊಣ್ಣೆ ಹೊರ್ಸ್ಕೊಂಡು ನಮ್ಗೆ ಏನ್ ನೋಡ್ ಬರ್ತದ? ಹೆಂಗ್ ಸ್ಟ್ರಾಂಗ್ ಆಗಿದೀವಿ ನಾವು. ನಿಂದೆ ರಕ್ತದ ಹಿಂದೆ ಮಾಂಸತ್ವ ನಿಮ್ಗೆ ಬತ್ತಾರದು. ನೆಟ್ಟಿಗಿರೋದು ಕೊಟ್ಟಿಲ್ಲ ನೀವು ಆರ್ಗನ್ಸು. ನಾವು ಕರೆಕ್ಟಾಗಿರೋದೇ ಕೊಟ್ಟಿದ್ದೀವಿ, ಅದು ನೀನು ಚೆನ್ನಾಗಿ ಮಾಡ್ಕೊತಾ ಇಲ್ಲ ಅಷ್ಟೇ. ಅದು ಏನೋ ತಿನ್ರಿ, ಹೊಟ್ಟೆ ತುಂಬ ಹೋಗೋದೆ, ಜಾಗ ಎಲ್ಲೂ ಇಲ್ಲ. ಈಗ ನಾನು 20 ತಿಂದ್ರು ಚಾಲೆಂಜ್ ಒಂದು ತಿಳಿಸ್ಬಿಡ್ತೀಯ? ಹೌದಾ? ಮಡಗುಡಂಗಾರ ನನಗೆ ಇದ್ದೆ ನನ್ನ ಪ್ರಾಣ ಒಂದ್ 1000 ಮಡಗು ಸಾಕು ಬಿಡು, ಹೊಟ್ಟೆ ತುಂಬ ಹೋಗದೆ. ನಾನು ನೀನೀಗ 19 ತಿಂದಿದ್ಯಾ, ನಾನು 18 ಆಗದೆ. 2000 ರೂಪಾಯಿ ಕೊಡ್ತೀನಿ ಬಿಡು. ನೀನ್ ಹೆಚ್ಚು ಕಂದ, ನನಗೆ ದುಡ್ಡ ಮುಖ್ಯ. ಡೋಂಟ್ ಟಚ್ ಮೀ. ದುಡ್ಡ ಮುಖ್ಯ. ಏನೇ ದುಡ್ಡು ಮುಖ್ಯ? ಇಲ್ಲಿಂದಾನೆ ಬರ್ತೀನಲ್ಲ, ತಿನ್ನು. ನನಗೆ ದುಡ್ಡು ಮುಖ್ಯ ಅಲ್ಲ, ನಂದೇ ಚಿನ್ನ ಬಂಗಾರ ಮುಖ್ಯ. ಹಾಕೋದೊಂದು ಮಡಗ್ಬಿಡು, ಬೇಡಪ್ಪ ಕುಡಿಲಿ. ನಾನು 2 ಎಕ್ಸ್ಟ್ರಾ ತಿಂತೀನಿ ಗುರು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. 20, 19 ಇಲ್ಲಿವರೆಗೂ ಬಂದು ಸೊಳ್ಳೆ ಮಾತೇ ಇಲ್ಲ. ಏನು 20? ನಂದು 20, ನಿಂದು 19. ಈಗ ತಿಂದ್ರೆ ಅದು 20 ಆಗತ್ತೆ ನಿಂದು. ಈಗ ತಿಂದ್ರೆ 21. ಅಪ್ಪ ಅಪ್ಪಪ್ಪಪ್ಪ, ನೀನು ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಮೋಸ ಮಾಡಂಗಿಲ್ಲ. ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ನಿನ್ ಮಗನ ನಾನೇ ಮಾಡಿ ಹೇಳ್ಬಿಡು. ನಾನು ಯಾವ್ದಾರ ಮುಂದೆ ಕರ್ಪೂರ ಹಚ್ಬಿಡ್ತೀನಿ. ನಾನು ಬೇಕಂದ್ರೆ ನಾವು ಉಣ್ಣೋದಕ್ಕೆ ತಿನ್ನೋದಕ್ಕೆ ದೇವ್ರ ಮೇಲೆಲ್ಲ ಹಣೆ ಇಟ್ಬಿಡ್ತೀನಲ್ಲ, ಕರ್ಪೂರ ಹಚ್ಬಿಡ್ತೀನಿ. ನೀನು 20, ನಾನು 21. ಅವು ಕೈ ಬಿಡ ಮುರಿದು. ನೀನು 20, ನಾನು 21. ತಿರ್ಗಿ ನಮ್ಮ ಮಾನ್ಯ ಏನು ಮೈಕ್ ಟೆಸ್ಟಿಂಗ್. ಮಾನ್ಯ ಅದು ದೊಡ್ಡದು. ಸರಿ, ಇವಾಗ 20. ನಾನು 21, ಇವಳು 20 ಏನು ತಿಂದವಳೇನ ಅಷ್ಟೇ. ಬಂಡ್ ಲೆಕ್ಕ ತಗೊಂಡ್ರು 21, 22. ಸತ್ಯವಾದ ಲೆಕ್ಕ ತಗೊಂಡ್ರು 20, 22. ಸೊ ಗೆದ್ದಿರೋದು. ಏಯ್ ಯಾಕೆ ಮೈಸೂರು? ಇವಾಗ ನಾನು ಸಣ್ಣದೊಂದು ಪೂರಿ ತಿಂದ್ರದ್ ಲೆಕ್ಕ ಪೂರಿನಿ ಅಲ್ವೇ? ಈಗ ನೀವು ನ್ಯಾಯವಾಗಿ ತಿಂದಿದ್ದೀನಿ. ನಾನು ಫಸ್ಟ್ ದಪ್ಪ ನೋಡಿ ಈ ಸೈಜ್ ಪೂರಿ ಆಯ್ತು. ಇವಳೆಲ್ಲ ಫಸ್ಟ್ ಚಿಕ್ಕ ಪೂರಿ. ಹಂಗೆ ದೊಡ್ಡ ಪೂರಿಗೂ ಚಿಕ್ಕ ಪೂರಿಗೂ ನ್ಯಾಯ ಒಂದೇ ಕೊಡ್ಬೇಕು. ಇದನ್ನು ಸಣ್ಣದಂದ್ರು, ಇದಕ್ಕಿಂತ ಪುಟ್ಟ ಐತೆ ಮೈಷ. ಅದು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನ್ ಪ್ಲಾನ್ ಏನ್ ಮಾಡ್ಲಿಲ್ಲ. ನಮ್ಮ ಮತ್ತೆ ಲೆಕ್ಕ ತಗೊಂಡ್ರು ಒಂದು ಪೂರಿ ನಾನು ಹೊಡೆದಾಕಿದೀನಿ ಎಲ್ಲ, ಅದನ್ನ ತಿಂದಿದ್ದೀನಿ. ನೀನ್ 20 ತಿನ್ನಲ್ಲ ನಾನು. 21 ಲೆಕ್ಕ. ನಾನು 22 ನೋಡ. ನಿಮ್ಮ ಅಮ್ಮಂದು ಬಂಡ್ ಲೆಕ್ಕ ತಗೊಂಡ್ರು ನನ್ಗೆ 1 ಪೂರಿ ಜಾಸ್ತಿ. ನ್ಯಾಯವಾದ ಲೆಕ್ಕ ತಗೊಂಡ್ರೆ ನಂದು 2 ಪೂರಿ ಜಾಸ್ತಿ. ಮಾತಾಡು. ಸರಿ, ಇವಾಗ ಇಬ್ರು ಗೆದ್ದಿಲ್ಲ, ಟೈ ಆಗಿದೆ ಅಂತ. ಬದನೆಕಾಯಿ
ಇಬ್ರು ಟೈ ಈಕ್ವಲ್ ಆಗಿ ತಿಂದಿದ್ದೀರಾ ನೀನು ಅಂತ ರಿಸಲ್ಟ್. ನ್ಯಾಯ ನಮ್ ಕಡೆನೇ ಇದೆ. ಇಷ್ಟೊಂದು ಎಫರ್ಟ್ ತಗೊಂಡು ನಿನ್ ರೇಂಜ್ಗೆ ತಿಂದಿ ನಾನು ಇನ್ನೂ ಒಂದು ಎಕ್ಸ್ಟ್ರಾ ತಿಂತೀನಿ ಈಕ್ವಲ್ ಮಾಡಿರೋದಾದ್ರೂ ವಿನ್ನಿಂಗ್ ಕಕ್ಕಿಕ್ಬಿಟ್ಟು ದೂರ ಕುತ್ಕೊಂಡ್ ನಿಮ್ಮ ಅಮ್ಮಂದೇ ನೀನ್ ನ್ಯಾಯ ಅನ್ನಂಗೆ ನಾನು ಇನ್ನೂ ಒಂದೊಂದು ಎಕ್ಸ್ಟ್ರಾ ತಿಂತೀನಿ. ಸರಿ. ಇದು ಮೋಸ. ಪಾನಿನ ಯಾಕಂತ ಕುಡಿ ಇನ್ನ 2 ಸ್ಪೂನ್ ಕುಡಿ ಕುಡಿಯೇ ಇನ್ನ 2 ಸ್ಪೂನ್ ಕುಡಿ. ಆಯ್ತು ನೀನ್ ತಿಂದಲ್ಲ ಇನ್ನ 2 ಸ್ಪೂನ್ ಕುಡಿ. ಸರಿ ಆಯ್ತು ಬಿಡ. ಅವಳೆ ವಿನ್ನು ಬಿಡಮ್ಮ. ಆಯ್ತಾಯ್ತು. ಅವಳೆ ವಿನ್ನು ಎತ್ಬಿಟ್ಟಿ. ನೀರ್ ತಗೊಂಡ್ ಬರೀ ರಾಜ್ಯ ಪ್ರಶಸ್ತಿಗೆ ನೀರ್ ತಗೊಂಬಂದ್ ಬರ್ಕೊ ನೀರಲ್ಲಿ. ನಮ್ಮತ್ತೆ 1,000 ಸಾಲ ಕೊಡ್ಬೇಕು ಅಂತ. ಏನು ಮೋಸ ನ್ಯಾಯನೇ. ಸರಿ ಆಯ್ತು ಬಿಡಮ್ಮ, ಮಾಚೆ ಹೋಗೋಣ ಎಲ್ಲಾದ್ರು. ಅದೇ 1,000ಗೆ ಕ್ಯಾಶ್ ಗೀಶ್ ಪ್ರೈಸ್ ನೋ. 1000 ಎಷ್ಟು ಶತಮಾನ ಆದ್ಮೇಲೆ ಆಚೆ ಹೋಗಿ ಎಲ್ಲಾದ್ರೂ ಟ್ರೀಟ್ ಕೊಡಿಸ್ತೀನಿ ನಾನೇ ನಮ್ಮ ಅಮ್ಮನ ಬದಲು. 1,000 ಗೆದ್ಬಿಟ್ಟಿದ್ಯಾ. ಇಲ್ಲಿಗೆ ಯುದ್ಧಕಾಂಡವನ್ನು ನಿಲ್ಲಿಸ್ತಾ ಇದೀನಿ. ಸಿಗುವ ಮುಂದಿನ ಬ್ಲಾಗಲ್ಲಿ ಈ ಚಾಲೆಂಜ್ ಅಲ್ಲಿ ನಾನು ಜಯಶೀಲರಾಗಿದ್ದೇವೆ. ಯಾವ ಕನ್ನಡನ ಇದು? ಎರಡು ತರನ ಸಮಾಧಾನ ಸಪ್ಲೈ ಮಾಡ್ತಿದ್ದೆ ನಮ್ಮ ಮಗಂಗೆ ಹಾಕೊಡು. ಅಂತ್ಯಗೊಳಿಸ್ತಿದ್ದೇವೆ ಈ ಸಂಚಿಕೆಯನ್ನ. ಸಿಗುವ ಮುಂದಿನ ಬ್ಲಾಗಲ್ಲಿ. ಬಾಯ್ ಬಾಯ್. ಆದ್ರೂ ಭಯಂಕರ ನಾಟ್ಕಾಡ್ತೀಯಲ್ಲ. ಏಯ್ ನಾನು ನಟ ಭಯಂಕರ. ಬೇಡ ನೋಡ್ತಾವ್ರೆ. ನಿನ್ನ ಮಹೇಶನ ಕಮೆಂಟ್ ಅಲ್ಲಿ ಏನ್ ಹೇಳ್ತಾರೆ ಮದ್ವೆ ಆಗುವಂತ. ಅದಕ್ಕೆ ನಾವೇನ್ ಹೇಳ್ತೀವಿ, ಹುಡುಗನ್ಗೆ ನಾವು ಮದ್ವೆ ಮಾಡಲ್ಲ. ಸರಿ ಇದೆ ತಾನೆ? ಇವಾಗ ಏನಂತ ನಾನು ಹೇಳ್ಬಿಟ್ರೆ ಏನು ನುಗ್ಗಿ ಮರಕ್ಕೆ ಹೋಗಿ ಹಗ್ಗ ಹಾಕೊಂಡು ತಕೊಂಡ್ಬಿಡ್ತೀವಿ. ಅಷ್ಟೇ. ವಿನ್ ಆಗಿದ್ಯಾ. ಇದೇ ಖುಷಿಗೆ ಜೈ. ನಾನೊಂದು 5 ಪೂರಿ ತಿಂತೀನಿ. ಇನ್ನೊಂದು 5 ಪೂರಿ ಬೇಕೈತೆ. ಹೋದ ವಾರದಲ್ಲಿ 450 500 ರೂಪಾಯಿ ಸಾವಿರದ್ಲಲ್ಲ. ಯಾವಾಗ? ಆಚೆ ವಾರದಲ್ಲಿ. ಅಲ್ಲ 1,000 ರೂಪಾಯಿಗೆ ನಾನು ಯಾರೋ ಶತಮಾನದಲ್ಲಿ 500 ರೂಪಾಯಿ ಕಗ್ಸಿರೋದ್ನ